ಹರೇ ಕೃಷ್ಣ. ಸೊ ಇವತ್ತಿನ ಒಂದು ವಿಷಯ ಬಹಳ ವಿಶೇಷವಾದದ್ದು. ಜೀವನದಲ್ಲಿ ನಿಮಗೆ ಏನು ಬೇಕು? ನೀವು ಈ ಪ್ರಶ್ನೆಗೆ ಒಂದೇ ಪದದಲ್ಲಿ ಉತ್ತರಿಸ್ಬೇಕು. ಕೆಲವರು ಹೇಳ್ಬೋದು ನನಗೆ ಹಣ ಬೇಕು, ಕೆಲವರು ಮನೆ, ಕೆಲವರು ಆರೋಗ್ಯ, ಇನ್ನು ಕೆಲವರು ಮಕ್ಕಳ ಭವಿಷ್ಯ, ಕೆಲವರು ಮನಸ್ಸಿನ ಶಾಂತಿ ಅಂತ ಹೇಳ್ಬೋದು. ಆದರೆ ಅದನ್ನು ಪಡೆದ ಬಳಿಕವೂ ಕೂಡ ನೀವು ತೃಪ್ತರಾಗೋದಿಲ್ಲ. ಯಾಕಂದರೆ ನಿಮಗೆ ನಿಜವಾಗಿಯೂ ನಿಮಗೆ ಬೇಕಾಗಿರೋದು ಸಂತೋಷ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಬಯಸೋದು ಇದು ಒಂದೇ ವಿಷಯ ಅಲ್ವಾ? ಒಂದು ಚಿಕ್ಕ ಮಗು ತನ್ನ ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಚೀಪತ್ತೆ. ತಾಯಿ ಬಂದು ಅದರ ಬಾಯಿಂದ ಬೆರಳನ್ನು ತೆಗೆದಾಗ ಮಗು ಅಳಕ್ಕೆ ಪ್ರಾರಂಭಿಸುತ್ತೆ. ಯಾಕೆಂದರೆ ಬೆರಳನ್ನು ಚೀಪೋದ್ರಿಂದ ಅದಕ್ಕೆ ಏನೋ ಸಂತೋಷ ಸಿಗ್ತಾ ಇದೆ. ತಾಯಿ ಅದನ್ನು ಅಡ್ಡಪಡಿಸಿದಾಗ ಅದು ದುಃಖಿತವಾಗತ್ತೆ, ಅಳತ್ತೆ. ಇವಾಗ ಸಂತೋಷದಲ್ಲಿ ಎರಡು ವಿಧ. ಮೊದಲನೇದು ಭೌತಿಕ ಸಂತೋಷ, ಎರಡನೇದು ಆಧ್ಯಾತ್ಮಿಕ ಸಂತೋಷ. ಈ ಆಧ್ಯಾತ್ಮಿಕ ಸಂತೋಷದ ಬಗ್ಗೆ ನಮ್ಗೆ ಅಷ್ಟು ತಿಳಿದಿಲ್ಲ. ಭೌತಿಕ ಸಂತೋಷ ಅಂದರೆ ದೇಹ ಮನಸ್ಸಿಗೆ ಸಂಬಂಧಿಸಿದ ವಸ್ತುಗಳು ಅಥವಾ ಭೌತಿಕ ಪ್ರಪಂಚಕ್ಕೆ ಸಂಬಂಧಿಸಿದ ವಸ್ತುಗಳಿಂದಾಗಿ ಬರುವ ಸಂತೋಷ. ಉದಾಹರಣೆಗೆ ವಸ್ತುಗಳನ್ನು ಖರೀದಿಸೋದು, ಬೇರೆ ಬೇರೆ ಥರ ಆಹಾರವನ್ನು ತಿನ್ನೋದು, ಪ್ರಯಾಣ ಮಾಡೋದು ಇತ್ಯಾದಿ ಇತ್ಯಾದಿ. ಆಧ್ಯಾತ್ಮಿಕ ಸಂತೋಷ ಆತ್ಮದ ಸ್ತರದಲ್ಲಿ ಪಡೆಯುವಂಥ ವಸ್ತು. ಹಾಗಾಗಿ ಈ ವಿಡಿಯೋ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾವು ಭೌತಿಕ ಸಂತೋಷವನ್ನು ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಭೌತಿಕ ಸಂತೋಷವನ್ನು ಸಾಧಿಸುವ ಮಾರ್ಗಗಳು ಯಾವುವು? ಇವಾಗ ನಾವು ಎದ್ದ ಸಮಯದಿಂದ ಮಲಗುವವರೆಗೂ ಪ್ರತಿಯೊಬ್ಬರು ಕೂಡ ಈ ಭೌತಿಕ ಸಂತೋಷವನ್ನೇ ಹುಡುಕ್ತಾ ಇರೋದು. ನಮ್ಮಲ್ಲಿ ಕೆಲವರು ಕುಟುಂಬಗಳ ಮೂಲಕ, ಇನ್ನು ಕೆಲವರು ಆರೋಗ್ಯಕರ ಜೀವನದಲ್ಲಿ, ಇನ್ನು ಕೆಲವರು ಯಶಸ್ವಿ ವೃತ್ತಿ ಜೀವನದಲ್ಲಿ, ಪ್ರೊಫೆಷನ್, ಸಕ್ರಿಯ ಸಾಮಾಜಿಕ ಜೀವನದಲ್ಲಿ, ಉತ್ತಮ ಆಹಾರಗಳಲ್ಲಿ ಅಥವಾ ಜೂಜಾಟದಲ್ಲಿ, ಕ್ರೀಡೆ, ವ್ಯಾಯಾಮ, ಇನ್ನೂ ಇತರರು ರಾಜಕೀಯ, ಕಲೆಗಳು, ಶಿಕ್ಷಣ, ಪರೋಪಕಾರ, ಮಾದಕತೆ ಇತ್ಯಾದಿಗಳಲ್ಲಿ ಸಂತೋಷವನ್ನು ಅನುಭವಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲ ನಿರ್ದಿಷ್ಟ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನಮ್ಮ ಜೀವನದಲ್ಲಿ ಅನ್ವಯವಾಗುವಂಥದ್ದು. ಉದಾಹರಣೆಗೆ, ನೀವು ಯಾವ ಸೋಪನ್ನು ಬಳಸ್ತೀರಿ? ಅದೊಂದು ಸೋಪನ್ನು ಬಳಸ್ತೀರಿ ಅಂತ ಇಟ್ಕೊಳ್ಳಿ. ಇವಾಗ ನಾಳೆ ಬೆಳಗ್ಗೆ ಬಂದು ನಾನು ಆ ಸೋಪನ್ನು ಬದಲಾಯಿಸಿ ಇನ್ನೊಂದು ಸೋಪನ್ನು ಆ ಜಾಗದಲ್ಲಿ ಇಟ್ಟರೆ ನೀವೇನು ಹೇಳ್ತೀರಾ? ನಿಮ್ಮ ಬಾಯಿಂದ ಬರೋ ಮೊದಲ ವಾಕ್ಯ ಏನು? ನನ್ನ ಸೋಪ್ ಎಲ್ಲಿದೆ ಅಲ್ವಾ? ಯಾಕೆಂದ್ರೆ ಆ ಸೋಪ್ ನಿಮಗೆ ಏನೋ ಸಂತೋಷ ಕೊಡ್ತಾ ಇದೆ. ನೀವು ಯಾವ ರೀತಿಯ ಆಹಾರವನ್ನು ತಿಂತೀರಾ? ನಿಮಗೆ ಇಷ್ಟವಾಗುವಂಥ ಆಹಾರವನ್ನು ತಿಂತೀರಾ, ನಿಮಗೆ ಸಂತೋಷವನ್ನು ನೀಡುವಂಥ ಆಹಾರವನ್ನು ತಿಂತೀರಾ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಉಪ್ಪು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಿಮ್ಗೆ ಸರಿ ಹೋಗಲ್ಲ. ಅದೇ ರೀತಿ ನೀವು ಧರಿಸೋ ಬಟ್ಟೆಗಳು, ನೀವು ಓಡಿಸೋ ವಾಹನ ಇತ್ಯಾದಿ ಎಲ್ಲವೂ ಕೂಡ ನಿಮ್ಮ ಇಚ್ಛೆಗೆ ಅನುಗುಣವಾಗಿರುತ್ತೆ. ಯಾಕೆಂದರೆ ಅದರಿಂದ ನಿಮಗೆ ಸಂತೋಷ ಸಿಗ್ತಾ ಇದೆ. ಹಾಗೆ ನೀವು ಜೀವನದಲ್ಲಿ ಮಾಡುವ ಎಲ್ಲವೂ ಕೂಡ ನಿಮ್ಮ ಸಂತೋಷಕ್ಕಾಗಿಯೇ ಆಗಿರುತ್ತೆ. ಇದು ಪ್ರಾರಂಭದಲ್ಲಿ ನನ್ನ ಸಂತೋಷ ಅಂತ ಪ್ರಾರಂಭವಾಗುತ್ತೆ. ಅಂದರೆ ವೈಯಕ್ತಿಕ ವ್ಯಕ್ತಿಯ ಸಂತೋಷ. ಒಂದು ಮಗುವಿನಂತೆ, ಮಗುವಿಗೆ ತನ್ನ ಸಂತೋಷ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ. ಅದಕ್ಕೆ ಏನಾದ್ರು ಸಿಕ್ಕಿದ ತಕ್ಷಣ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಬೇರೆಯವ್ರು ಕೊಡಬೇಕು ಇತ್ಯಾದಿ ಅದು ಯಾವ ಯೋಚನೆಯೂ ಇಲ್ಲ. ಆಮೇಲೆ ನಾವು ಬೆಳೆದಂತೆ ಈ ಸಂತೋಷವನ್ನು ನಾವು ವಿಸ್ತರಿಸ್ತಾ ಹೋಗ್ತೀವಿ. ನನ್ನ ಸಂತೋಷ ಬಳಿಕ ನನ್ನ ಸಹೋದರನ ಸಂತೋಷ, ನನ್ನ ಕುಟುಂಬದ ಸಂತೋಷ, ಸಮಾಜದ ಸಂತೋಷ, ರಾಷ್ಟ್ರದ ಸಂತೋಷ, ಹೀಗೆ ಆ ಸಂತೋಷದ ವ್ಯಾಪ್ತಿಯನ್ನು ನಾವು ವಿಸ್ತರಿಸ್ತಾ ಹೋಗ್ತೀವಿ. ಇವಾಗ ಈ ಸಂತೋಷದ ಗುಣಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಇವಾಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅವನ ತಿಂಗಳಲ್ಲಿ ಒಂದು 30,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಇವಾಗ 4 ಜನ ಒಂದು ರೆಸ್ಟೋರೆಂಟ್ಗೆ ಹೋದರೆ ಊಟ ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಗ್ಬೋದಪ್ಪ? 1,000 ರೂಪಾಯ? ಇವಾಗ 30,000 ತಿಂಗಳಲ್ಲಿ 30,000 ಗಳಿಸೋ ವ್ಯಕ್ತಿ ಒಂದು ಇಡೀ ದಿನ ಕೆಲಸ ಮಾಡಿದ್ರೆ ಅವನಿಗೆ 1,000 ರೂಪಾಯಿ ಸಿಗುತ್ತೆ. 4 ಜನ ಹೋಟೆಲ್ಗೆ ಹೋಗ್ಬಿಟ್ಟು ತಿನ್ನೋದಕ್ಕೆ 1 ಗಂಟೆ ತೊಗೊಳುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ಇಡೀ ದಿನ ಸಂಪಾದನೆ ಮಾಡಿದ್ದು 1,000 ರೂಪಾಯಿ 1 ಗಂಟೆಯಲ್ಲಿ ಉಡಾಯಿಸ್ಬಿಡ್ತೀವಿ ನಾವು. ಮತ್ತೆ ಆಯಿತು, ಉಡಾಯಿಸಿದ್ವಿ, ಎಷ್ಟಪ್ಪ ಸಂತೋಷ ಸಿಕ್ತು ನಮಗೆ? ಬಹಳ ಕಡಿಮೆ. ಹೇಗೆಂದರೆ ಮರುಭೂಮಿಯಲ್ಲಿ ಯಾರಿಗೋ ವ್ಯಕ್ತಿಗೆ ಬಾಯಾರಿಕೆ ಆಗ್ತದೆ, ಯಾರೋ ಬಂದ್ಬಿಟ್ಟು ಅವನಿಗೆ 1 ಹನಿ ನೀರು ಕೊಡ್ತಾರಂತೆ. ಏನು ಉಪಯೋಗ? ಅವನು ಒಂದು ಪೂರ್ತಿ ಬಾಟಲ್ ಕೊಟ್ಟು ಸಿಕ್ಕಿದ್ರೂ ಕೂಡ ಅವನಿಗೆ ತೃಪ್ತಿ ಆಗೋದಿಲ್ಲ. ಇನ್ನು 1 ಹನಿಯಿಂದ ಏನು ಪ್ರಯೋಜನ? ಹಾಗಾಗಿ ವ್ಯಕ್ತಿಗೆ ಇಂತಹ ಅಲ್ಪ ಸಂತೋಷದಿಂದ ತೃಪ್ತಿ ಆಗೋದಿಲ್ಲ.
ಅವನಿಗೆ ಇನ್ನೂ ಬೇಕು ಇನ್ನೂ ಬೇಕು. ಅದರಿಂದ ಆ ಪೆಪ್ಸಿಯಲ್ಲಿ ಒಂದು ಜಾಹೀರಾತಿತ್ತು, ಎದಿಲ್ ವಾಂಗೆ ಮೋರ್ ಅಂತ. ಅಂದರೆ ನಮಗೆ ನಾವು ಈ ಅಲ್ಪ ಭೌತಿಕ ಸಂತೋಷದಿಂದ ತೃಪ್ತರಾಗಿಲ್ಲ, ಮತ್ತೆ ಅಲ್ಪ ಸಂತೋಷವನ್ನು ಪಡೆಯೋಕ್ಕೆ ನಾವು ಬಹಳಷ್ಟು ಶ್ರಮಿಸಬೇಕು. ಇದು ಮೊದಲ ಗುಣಲಕ್ಷಣ. ಮತ್ತೆ ಎರಡನೇ ವಿಷಯ ಅಂದರೆ ಎಲ್ಲ ಭೌತಿಕ ವಸ್ತುಗಳಿಂದ ಬರೋ ಸಂತೋಷ ದೇಹ ಮತ್ತು ಮನಸ್ಸಿಗೆ ಸೀಮಿತವಾಗಿರೋದು. ಈ ದೇಹ ಮತ್ತು ಮನಸ್ಸೇ ತಾತ್ಕಾಲಿಕ, ಹಾಗಾಗಿ ಅವುಗಳಿಂದ ಸಿಗೋ ಸಂತೋಷವೂ ಕೂಡ ತಾತ್ಕಾಲಿಕವಾಗಿರುತ್ತೆ. ಇದು ಎರಡನೇ ಗುಣಲಕ್ಷಣ. ಮೂರನೇದು, ನಾವು ಈ ದೇಹ ಅಲ್ಲ, ನಾವು ಮನಸ್ಸು ಅಲ್ಲ, ಇದನ್ನಾಗಲೇ ನಾವು ತಿಳ್ಕೊಂಡ್ವಿ. ಹಾಗಾಗಿ ಈ ದೇಹ ಮನಸ್ಸಿಗೆ ಬರುವಂತಹ ಅಥವಾ ಸಿಗುವಂಥ ಸಂತೋಷ ನಮಗೆ ಅಂದರೆ ಆತ್ಮಕ್ಕೆ ತೃಪ್ತಿ ಕೊಡೋದಿಲ್ಲ. ಇದು ಮೂರು ಮುಖ್ಯ ವಿಷಯಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಸಂತೋಷವನ್ನು ಎಲ್ಲಿ ಹುಡುಕ್ತಾ ಇದ್ದೀವಪ್ಪ? ಕೃಷ್ಣ ಭಗವದ್ಗೀತೆಯಲ್ಲಿ ಜಗತ್ತನ್ನ ದುಃಖಾಲಯಂ ಅಶಾಶ್ವತಂ ಅಂತ ಇದ್ದಾನೆ. ಅಂದ್ರೆ ಏನು ದುಃಖಾಲಯ? ದುಃಖಾಲಯ ಅಂದ್ರೆ ದುಃಖದ ಆಲಯ. ಆಲಯ ಅಂದ್ರೆ ಮನೆ, ಇದು ದುಃಖದ ಮನೆ. ಮತ್ತೆ ಅಶಾಶ್ವತಂ ಅಂದ್ರೆ ಅಶಾಶ್ವತವಾದ ದುಃಖಾಲಯ ಅಥವಾ ದುಃಖದ ಮನೆ. ಸೊ ಹಾಗಾಗಿ ದುಃಖದ ಸ್ಥಳದಲ್ಲಿ ನಾವೇನು ಹುಡುಕ್ತಾ ಇದ್ದೀವಿ? ಸಂತೋಷವನ್ನು ಹುಡುಕ್ತಾ ಇದ್ದೀವಿ. ಹೇಗೆ ಸಿಗುತ್ತೆ? ಹಾಗಾಗಿ ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವಿ, ಕಷ್ಟಪಟ್ಟರು ಕೂಡ ನಮಗೆ ತೃಪ್ತಿ ಸಿಗುವಂಥ ಸಂತೋಷ ಸಿಗ್ತಾ ಇಲ್ಲ. ಮತ್ತೆ ಸಂತೋಷದ ಬಗ್ಗೆ ತುಂಬ ಜಾಹೀರಾತು ಮಾಡೋದನ್ನು ನಾವು ನೋಡ್ತೀವಿ. ಆದರೆ ನಿಜವಾಗಿಯೂ ಸಂತೋಷವಾಗಿರುವ ವ್ಯಕ್ತಿಗಳು ಬಹಳ ಕಡಿಮೆ. ಯಾಕಂದ್ರೆ ಆ ನಿಜವಾದ ಸಂತೋಷದ ವೇದಿಕೆ ಈ ತಾತ್ಕಾಲಿಕ ವಿಷಯಗಳನ್ನ ಮೀರಿದೆ. ಆ ವಿಷಯ ಕೆಲವು ಜನರಿಗೆ ತಿಳಿದಿದೆ. ಯಾಕಂದ್ರೆ ಎಲ್ಲರೂ ಕೂಡ ಭೌತಿಕ ಸ್ತರದಲ್ಲಿ ಈ ಸಂತೋಷವನ್ನು ಪಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಿಜವಾದ ಸಂತೋಷ ಆಧ್ಯಾತ್ಮಿಕ ಸ್ತರದಲ್ಲಿದೆ, ಅಂದ್ರೆ ಕೃಷ್ಣನ ಭಕ್ತಿಯಲ್ಲಿದೆ. ಕೃಷ್ಣ ಅದನ್ನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವಿವರಿಸ್ತಾನೆ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಹರೇ ಕೃಷ್ಣ.